ನಮಸ್ಕಾರ ವೀಕ್ಷಕರೇ, ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪರಣಂಕಿಲ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ವಿರೋಧಿಗಳ ಪಾಲಿಗೆ ಇವರು ವಿವಾದಗಳ ಸುಳಿ. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಇವರು ಅಲ್ಟಿಮೇಟ್ ಟ್ರಬಲ್ ಶೂಟರ್. ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಇವರ ಹೆಸರು ಕನಕಪುರದ ಬಂಡೆ. ಎಷ್ಟು ಹೊಡೆದ್ರು, ಎಷ್ಟು ಬಡಿದ್ರು ಒಡೆಯದ ಜಗ್ಗದ ಅಪ್ಪಟ ಹಠಮಾರಿ ಬಂಡೆ. 4 ದಶಕಗಳ ಸುದೀರ್ಘ ರಾಜಕೀಯ ಹೋರಾಟ, ತಿಹಾರ್ ಜೈಲಿನಲ್ಲಿ ಕಳೆದ ಕಠಿಣ ದಿನಗಳು ಮತ್ತು ಸಿದ್ದರಾಮಯ್ಯ ಪಾಳೆಯದ ಜೊತೆಗಿನ ಸುದೀರ್ಘ ಕುರ್ಚಿ ಕದನ ಎಲ್ಲವನ್ನೂ ಗೆದ್ದು ಕೊನೆಗೆ ಡಿಕೆಶಿ ತಮಗೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಲು ಸಜ್ಜಾಗಿದ್ದಾರೆ. ಆದರೆ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ದೇಶದ ಪ್ರಧಾನಿಗಳನ್ನೇ ಎದುರಿಸಿ ಇಡೀ ಹೈಕಮಾಂಡ್ ಮೆಚ್ಚುವ ನಾಯಕನಾಗಿದ್ದು ಹೇಗೆ, ಈ ವಿಡಿಯೋದಲ್ಲಿ ನೋಡೋಣ. ಡಿಕೆಶಿ ಹಾದಿ ಎಂದಿಗೂ ಹೂವಿನ ಹಾಸಿಗೆಯಾಗಿರಲಿಲ್ಲ. 1980ರ ದಶಕದಲ್ಲಿ NSUI ವಿದ್ಯಾರ್ಥಿ ಸಂಘಟನೆಯಿಂದಲೇ ರಾಜಕೀಯ ಆರಂಭಿಸಿದ ಈ ಯುವಕ ಅಂದಿನ ಸಾತನೂರು ಕ್ಷೇತ್ರದಲ್ಲಿ ಸೆಣಸಿದ್ದು ಯಾರ ವಿರುದ್ಧ ಗೊತ್ತಾ? ರಾಜಕಾರಣದ ದಿಗ್ಗಜ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ. ಈ ಚುನಾವಣೆಯಲ್ಲಿ ಸೋತರು ಎದೆಗುಂದದ ಡಿಕೆಶಿ ಮರುಪ್ರಯತ್ನದಲ್ಲೇ ವಿಜಯದ ಪತಾಕೆ ಹಾರಿಸಿದರು. ಅಲ್ಲಿಂದ ಇಲ್ಲಿಯವರೆಗೆ ಕನಕಪುರ ಮತ್ತು ಸಾತನೂರು ಕ್ಷೇತ್ರಗಳಿಂದ ಸತತ 8 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ 36 ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಚುನಾವಣಾ ರಾಜಕಾರಣದಲ್ಲಿ ಸೋಲಿಲ್ಲದ ಸರದಾರ ಎಂದು ಎನಿಸಿಕೊಂಡಿದ್ದಾರೆ. ಇನ್ನೊಂದು ರೋಚಕ ಕತೆ ಕೇಳಿ. ಯುವ ಕಾಂಗ್ರೆಸ್ನಲ್ಲಿದ್ದಾಗ ಇವರು ಯುವ ಪ್ರಧಾನಿ ರಾಜೀವ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಇದ್ದರು. ಇದನ್ನು ಸಹಿಸದ ಅಂದಿನ ಒಬ್ಬ ಸಂಸದ ರಾಜೀವ್ ಗಾಂಧಿ ಬಳಿ ಹೋಗಿ ಡಿಕೆಶಿ ಅಪಾಯಕಾರಿ ವ್ಯಕ್ತಿ, ಚಾಕು ಚೂರಿಟ್ಟುಕೊಂಡು ತಿರುಗಾಡ್ತಾರೆ, ಅವರಿಂದ ದೂರವಿರಿ ಎಂದು ಚಾಡಿ ಹೇಳಿದ್ರಂತೆ. ಆದರೆ ರಾಜೀವ್ ಗಾಂಧಿಯವರು ಆ ಮಾತನ್ನು ನಂಬದೆ ಆರೋಪ ಮಾಡಿದ ಸಂಸದನಿಗೆ ತಿರುಗೇಟು ನೀಡಿದ್ರು. ಇದನ್ನು ಸ್ವತಃ ಡಿಕೆಶಿ ಅವರೇ ಹಲವು ಬಾರಿ ಸ್ಮರಿಸಿಕೊಂಡಿದ್ದಾರೆ. ಬರೀ ರಾಜೀವ್ ಗಾಂಧಿ ಮಾತ್ರವಲ್ಲ, ಹಿಂದುಳಿದ ವರ್ಗದ ಪ್ರಭಾವಿ ಮುಖಂಡ ಮಾಜಿ CM S ಬಂಗಾರಪ್ಪನವರ ಪ್ರಭಾವವು ಇವರ ಮೇಲಿತ್ತು. ಸ್ವತಃ ಬಂಗಾರಪ್ಪನವರೇ ಡಿಕೆಶಿ ಬಳಿ ಒಂದು ಭವಿಷ್ಯ ನುಡಿದ್ರಂತೆ. ನೋಡು ಡಿಕೆ ಶಿವಕುಮಾರ್, ಹಿಂದೆ ದೇವರಾಜ್ ಅರಸು ಅವರು ಮೊದಲು ಬಂದಿಖಾನೆ ಸಚಿವರಾಗಿದ್ದರು, ಆಮೇಲೆ CM ಆದ್ರು. ನಾನು ಕೂಡ ಮೊದಲು ಬಂದಿಖಾನೆ ಸಚಿವನಾಗಿ ಆಮೇಲೆ CM ಆದೆ. ಈಗ ನೀನು ಬಂದಿಖಾನೆ ಸಚಿವನಾಗಿದ್ದೆ, ಮುಂದೊಂದು ದಿನ ನೀನು CM ಆಗ್ತೀಯ. ನೋಡಿ, ಬಂಗಾರಪ್ಪನವರು ಅಂದು ನುಡಿದ ಭವಿಷ್ಯ ಇಂದು ನಿಜವಾಗಿದೆ. S ಬಂಗಾರಪ್ಪ ಮತ್ತು SM ಕೃಷ್ಣ ಅವರ ಸಂಪುಟದಲ್ಲಿ ನಗರಾಭಿವೃದ್ಧಿ, ಇಂಧನ, ನೀರಾವರಿ, ವೈದ್ಯಕೀಯ ಶಿಕ್ಷಣದಂತಹ ಪ್ರಮುಖ ಖಾತೆಗಳನ್ನು ನಿಭಾಯಿಸಿ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರದಲ್ಲಿ DCM ಆಗಿಯೂ ಆಡಳಿತ ನಡೆಸಿದ ಅನುಭವ ಇವರಿಗಿದೆ. ಆದರೆ ಇವರ ರಾಜಕೀಯ ಜೀವನ ಸವಾಲು ಮತ್ತು ಕಂಟಕಗಳ ಸರಮಾಲೆಯಾಗಿತ್ತು. ಮನಿ ಲಾಂಡ್ರಿಂಗ್, ಭ್ರಷ್ಟಾಚಾರ ಆರೋಪಗಳ ಮೇಲೆ IT, ED ಮತ್ತು CBI ತನಿಖೆಗಳ ಸುಳಿಗೆ ಸಿಲುಕಿ ತಿಂಗಳಾನುಗಟ್ಟಲೆ ತಿಹಾರ್ ಜೈಲಿನಲ್ಲಿ ಕಳೆದಿದ್ದು ಇವರ ಜೀವನದ ಅತ್ಯಂತ ಕಠಿಣ ಸಮಯ. ಆದರೆ ಜೈಲಿನಿಂದ ಹೊರಬಂದಾಗ ಅವರಿಗೆ ಸಿಕ್ಕ ಅಭೂತಪೂರ್ವ ಬೆಂಬಲ ಇವರ ರಾಜಕೀಯ ಶಕ್ತಿಯನ್ನು ದುಪ್ಪಟ್ಟು ಮಾಡಿತ್ತು. ಜೈಲಿನಲ್ಲಿದ್ದಾಗ ಖುದ್ದಾಗಿ ಭೇಟಿಯಾಗಿದ್ದ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಕೃಪಾಕಟಾಕ್ಷ ಮತ್ತು ಆಶೀರ್ವಾದ ಇವತ್ತು ಇವರನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಅದಕ್ಕೆ ಇರಬೇಕು ಡಿಕೆಶಿ ಸದಾ ಹೇಳ್ತಿರ್ತಾರೆ, ನನ್ನನ್ನು ಎಷ್ಟು ತುಳಿತಾರೋ ನಾನು ಅಷ್ಟು ಎತ್ತರಕ್ಕೆ ಬೆಳೆಯುತ್ತೇನೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಂತ ನಂಬಿಕಸ್ಥ ಬಂಟ ಈ ಡಿಕೆಶಿ. ಗುಜರಾತ್, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಇಡೀ ಜವಾಬ್ದಾರಿಯನ್ನು ಹೆಗಲಲ್ಲಿ ಹೊತ್ತು ಹೈಕಮಾಂಡ್ ವಿಶ್ವಾಸ ಗಳಿಸಿದ ಅಪ್ಪಟ ಟ್ರಬಲ್ ಶೂಟರ್ ಇವರು. KPCC ಅಧ್ಯಕ್ಷರಾಗಿ ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಶ್ರಮ ಅಸಾಧಾರಣವಾದದ್ದು. ಆದರೆ ನಿಜವಾದ ಆಟ ಈಗ ಶುರುವಾಗಲಿದೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ನಿರ್ಗಮನದಿಂದ ಸೃಷ್ಟಿಯಾಗಿರುವ ರಾಜಕೀಯ ನಿರ್ವಾತವನ್ನು ತುಂಬುವುದು ಡಿಕೆಶಿಗೆ ಅಷ್ಟು ಸುಲಭದ ಮಾತಲ್ಲ. ಸಿದ್ದರಾಮಯ್ಯನವರ ಜನಪ್ರಿಯತೆ, ಅವರ ಅಹಿಂದ ವರ್ಚಸ್ಸು ಮತ್ತು ಆಡಳಿತದ ಮೇಲಿನ ಹಿಡಿತವನ್ನು ಮ್ಯಾಚ್ ಮಾಡುವುದು ಡಿಕೆಶಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳಬೇಕಾದರೆ ಮುಸ್ಲಿಂ, ಕುರುಬ ಮತ್ತು ದಲಿತ ಮತಗಳು ಚದುರಿ ಹೋಗದಂತೆ ನೋಡಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ಡಿಕೆಶಿಗಳ ಮೇಲಿದೆ. ಸಾಮೂಹಿಕ ನಾಯಕತ್ವದ ಮೂಲಕ ಈ ವರ್ಗಗಳ ಆಶೋತ್ತರಗಳಿಗೆ ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರಿಗೆ 17 ಬಜೆಟ್ ಮಂಡಿಸಿದ ದೀರ್ಘ ಅನುಭವ ಮತ್ತು ಆಡಳಿತಶಾಹಿಯ ಮೇಲೆ ಹಿಡಿತವಿತ್ತು. ಆದರೆ ಡಿಕೆ ಶಿವಕುಮಾರ್ ಇದುವರೆಗೆ ಕೇವಲ ಟ್ರಬಲ್ ಶೂಟರ್ ಆಗಿದ್ರು.
ಇದೀಗ ಅವರಿಗೆ ನುರಿತ ಆಡಳಿತಗಾರನಾಗುವ ಸುವರ್ಣ ಅವಕಾಶ ಸಿಕ್ಕಿದೆ. ಬೆಂಗಳೂರು ನಗರಾಭಿವೃದ್ಧಿ ಮತ್ತು ನೀರಾವರಿ ಖಾತೆಗಳಲ್ಲಿ ದೊಡ್ಡ ಮಟ್ಟದ ಮೂಲಸೌಕರ್ಯ ಕ್ರಾಂತಿ ಮಾಡುವ ಮೂಲಕ ತಾವು ಕೇವಲ ಪಕ್ಷದ ಸಂಘಟಕನಲ್ಲ, ಬದಲಿಗೆ ದೂರದೃಷ್ಟಿಯ ಆಡಳಿತಗಾರ ಎಂಬುದನ್ನು ಅವರು ಸಾಬೀತುಪಡಿಸಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ದೇವೇಗೌಡರ ಕುಟುಂಬದೊಂದಿಗಿನ ದಶಕಗಳ ರಾಜಕೀಯ ವೈಷಮ್ಯ. ಸಾತನೂರಿನಿಂದ ಆರಂಭವಾದ ಈ ಬದ್ಧ ವೈರತ್ವವನ್ನು ಮರೆತು ಅಭಿವೃದ್ಧಿಯತ್ತ ಗಮನ ಹರಿಸಿದರೆ ಹಳೆ ಮೈಸೂರು ಭಾಗದ ಜಾತ್ಯತೀತ ಮನಸ್ಥಿತಿಯ ಒಕ್ಕಲಿಗ ಮತಗಳನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆಗೆ ಸೆಳೆಯಬಹುದು. ದೇವೇಗೌಡರ ಕುಟುಂಬ ರಾಜಕಾರಣವನ್ನು ಮೀರಿ ಇಡೀ ಒಕ್ಕಲಿಗ ಸಮುದಾಯಕ್ಕೆ ತಾವೇ ರಕ್ಷಕ ಮತ್ತು ಅಧಿಕಾರದ ಕೇಂದ್ರ ಎಂದು ಬಿಂಬಿಸಿಕೊಳ್ಳಲು ಡಿಕೆಶಿಗೆ ಇದು ಸರಿಯಾದ ಸಮಯ. ಆದರೆ ಇಲ್ಲಿ ಒಂದು ಅಪಾಯವಿದೆ. ಒಕ್ಕಲಿಗ ನಾಯಕನಾಗುವ ಉತ್ಸಾಹದಲ್ಲಿ ಒಂದು ವೇಳೆ ಅಹಿಂದ ವರ್ಗಗಳನ್ನು ಕಡೆಗಣಿಸಿದರೆ ಕಾಂಗ್ರೆಸ್ ನೆಲಕಚ್ಚುವುದು ಗ್ಯಾರಂಟಿ. ಆದ್ದರಿಂದ ಒಕ್ಕಲಿಗ ಸಮುದಾಯದ ಸ್ವಾಭಿಮಾನವನ್ನು ಎತ್ತಿಹಿಡಿಯಬೇಕು. ಇತ್ತ ಅಹಿಂದ ವರ್ಗದ ಹಿತಾಸಕ್ತಿಯನ್ನು ಕೂಡ ಕಾಯ್ದುಕೊಳ್ಳಬೇಕು. ಆಗ ಮಾತ್ರ ಅವರು ನಿಜವಾದ ಜನನಾಯಕನಾಗಿ ಬೆಳೆಯಲು ಸಾಧ್ಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರೋಧಿ ರಾಜಕಾರಣದಿಂದ ಬಂದು ಅಧಿಕಾರ ಅನುಭವಿಸಿದವರು. ಆದರೆ ವಿದ್ಯಾರ್ಥಿ ದೆಸೆಯಿಂದಲೇ ಬೆಳೆದು ಬಂದ ಲಾಯಲ್ ಕಾಂಗ್ರೆಸ್ಸಿಗ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಹೇಗೆ ಆಸರೆಯಾಗಲಿದ್ದಾರೆ? ತಮ್ಮ ಮೇಲಿರುವ ಕಾನೂನು ಪ್ರಕರಣಗಳನ್ನು ಹೇಗೆ ನಿವಾರಿಸಿಕೊಳ್ಳಲಿದ್ದಾರೆ? ವಿರೋಧ ಪಕ್ಷವಾದ ಬಿಜೆಪಿ ಮತ್ತು ತಮ್ಮನ್ನು ಕಟುವಾಗಿ ದ್ವೇಷಿಸುವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ನ ಪ್ರತ್ಯಸ್ತ್ರಗಳನ್ನು ಹೇಗೆ ತುಂಡರಿಸಲಿದ್ದಾರೆ? ಸದಾ ವಿವಾದಗಳನ್ನೇ ಸೃಷ್ಟಿಸುವ ಡಿಕೆಶಿ ಇನ್ಮುಂದೆ ಹೇಗೆ ಹದವಾದ ಮಿತವಾದ ರಾಜಕಾರಣ ಮಾಡುತ್ತಾರೆ ಮತ್ತು ತನ್ನದೇ ಪಕ್ಷದ ಒಳಗಿರುವ ಸಿದ್ದರಾಮಯ್ಯ ಪಾಳೆಯದ ರಾಜಕೀಯವನ್ನು ಹೇಗೆ ನಿಭಾಯಿಸುತ್ತಾರೆ? ಇದಕ್ಕೆಲ್ಲ ಕರ್ನಾಟಕ ರಾಜಕೀಯ ಭವಿಷ್ಯವೇ ಉತ್ತರ ಹೇಳಬೇಕಾಗಿದೆ. ಡಿಕೆ ಶಿವಕುಮಾರ್ ಯಶಸ್ವಿ ಮುಖ್ಯಮಂತ್ರಿ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಫೆಡರಲ್ ಕರ್ನಾಟಕ ಯೂಟ್ಯೂಬ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.